ನಮಸ್ಕಾರ. ನಾನು ನಾಗರಾಜ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾಗರಾಜ್ ಸಿದ್ದೇಶ್ ಶೆಟ್ ಅಂತ. ಈಗಾಗಲೇ ನಾನು ಹೇಳಿಕೊಂಡಿರೋಂಥ ವಿಷಯ ಏನಂದರೆ, ಈಗಾಗಲೇ ನಾವು ಏನು ನಮ್ಮ ನಾವು ಶ್ರೀಕೃಷ್ಣನನ್ನು ನೋಡಿ ನಾವು ಏನು ಕಲಿತಿದ್ದೀವಿ ಅಂದರೆ, ಮಹಾಭಾರತದಲ್ಲಿ ಅರ್ಜುನ ಏನು ನಮ್ಮ ಕರ್ಣನ ಹತ್ತಿರ ಏನು ಒಂದು ದೊಡ್ಡ ಅಸ್ತ್ರ ಇರ್ತದೆ. ಯಾಕಂದರೆ ಅವ್ರ ಹತ್ರ ಅಸ್ತ್ರವನ್ನು ಯಾರು ಇವನಿಗೆ ಘಟೋತ್ಕಚಿಗೆ ಬಿಡ್ತಾನೆ ಅವನು. ಆ ಅಸ್ತ್ರ ಖಾಲಿ ಆಗೋ ತನಕ ಆತ ಅರ್ಜುನನಿಗೆ ಆತನ ಕರ್ಣನ ಎದುರಿಗೆ ತಂದು ನಿಲ್ಲಿಸೋದಿಲ್ಲ. ಯಾಕೆ ಕೇಳಿದರೆ, ಅವನಿಗೆ ಆ ಕೊಲ್ಲಬೇಕನ್ನೋದೇ ಒಂದು ಇದಿರ್ತದೆ, ಇಂಟೆನ್ಷನ್ ಇರ್ತದೆ. ಅದಕ್ಕಾಗಿ ಮೀಸಲಿಡ್ತಾ ಆ ಅಸ್ತ್ರವನ್ನು, ಅದನ್ನು ಘಟೋತ್ಕಚ ತಗೊಳ್ತಾನೆ. ಇದರಲ್ಲಿ ನಮಗೆ ಸತ್ಯಾಂಶ ಏನು ಗೊತ್ತಾಗ್ತದೆ ಕೇಳಿದ್ರೆ, ನಾವು ಏನು ಒಂದು ಜಗಳ ಮಾಡಬೇಕಾದ್ರೆ, ಒಂದು ಯುದ್ಧ ಮಾಡಬೇಕಾದ್ರೆ ಎದುರಾಳಿಗಳ ಹತ್ರ ಯಾವ ಥರ ಅಸ್ತ್ರ ಇದೆ, ಆತನನ್ನು ಹೇಗೆ ಮಣಿಸುವುದು ಅನ್ನುವಂಥದ್ದು ನಾವು ಮೊದಲೇ ಕಲಿಬೇಕಾಗ್ತದೆ. ಯಾಕಂದರೆ ಶ್ರೀಕೃಷ್ಣನು ಕೂಡ ಅರ್ಜುನನನ್ನು ಅಡಿಸ್ತಾನೆ. ಯಾಕೆ ಅಡಿಸ್ತಾನೆ ಕೇಳಿದ್ರೆ, ಆ ಅಸ್ತ್ರದಿಂದ ಅವನಿಗೆ ಬಚಾವ್ ಮಾಡೋಕೆ. ಅದೇ ರೀತಿಯಲ್ಲಿ ಈಗಾಗಲೇ ನಾವು ಯಾರ ಹತ್ರ ಜಗಳಕ್ಕೆ ಹೋಗಬೇಕಾದ್ರೂ ಕೂಡ ಆತನ ಒಂದು ಅವ್ನು ಯಾವ ರೀತಿಯಲ್ಲಿದ್ದಾನೆ ಅನ್ನೋದನ್ನು ಅಧ್ಯಯನ ಮಾಡ್ಕೊಳ್ಬೇಕಾಗ್ತದೆ. ಈಗಾಗಲೇ ನಾವು ಕೆಲವೊಂದು ಕಡೆ ಮರ್ಡರು ಎಲ್ಲ ಕೊಲೆಗಳು ನಡೀತಾವೆ. ಅದು ಹೇಗೆ ನಡೀತದೆ ಕೇಳಿದ್ರೆ, ಆತನ ಎದುರಾಳಿಗಳ ನಾವು ಏನೇನು ಅವನ ಹತ್ರ ಅಸ್ತ್ರ ಇದೆ, ಏನೇನು ಬಲ ಇದೆ ಅನ್ನೋದು ಅಧ್ಯಯನ ಮಾಡೋದಿಲ್ಲ. ಅಧ್ಯಯನ ಮಾಡದೆ ಹೊಡೆದಾಟಕ್ಕೆ ಹೋಗ್ತೀವಲ್ವಾ, ಆವಾಗ ಸಾವು ನೋವುಗಳು ಸಂಭವಿಸೋದು. ಯಾಕಂದರೆ ನಾವು ವೀಕ್ ಇದ್ದಾಗ, ನಾವು ದುರ್ಬಲರಾಗಿದ್ದಾಗ ಪ್ರಬಲರಾದರವರ ಹತ್ರ ಜಗಳಕ್ಕೆ ಹೋಗಬಾರ್ದು. ನಾವೇ ಅಷ್ಟೇ ಪ್ರಬಲರಾದ ನಂತರ ಜಗಳಕ್ಕೆ ಹೋಗ್ಬೇಕು. ಅಲ್ಲಿ ನಡೆಯುವಂಥದ್ದು ಈಗಿನ ಕಾಲದಲ್ಲಿ ಏನು ನಡೀತಾ ಇದೆ, ಎಲ್ಲ ಕಡೆ ಕೊಲೆಗಿಲೆ ಯಾಕೆ ನಡೀತಾ ಇದೆ ಕೇಳಿದ್ರೆ, ಅವರೊಳಗೆ ಆ ಥರ ಪ್ರಬಲರು ದುರ್ಬಲರಿಗೆ ಬಲಿಪಶು ಆಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ಶ್ರೀಕೃಷ್ಣನೇ ಹೇಳ್ತಾನೆ, ಯಾಕಂದರೆ ನಾವು ಅವ್ರು ಪ್ರಬಲರಿದ್ದಾಗ ನಾವು ದುರ್ಬಲರಿದ್ದಾಗ ನಾವು ಹೋಗಬಾರ್ದು. ಆ ಅಸ್ತ್ರ ಅವ್ರ ಹತ್ರ ಆ ಒಂದು ಇದು ಫೈನಾನ್ಷಿಯಲಿ ಆ ಅಸ್ತ್ರ ಎಲ್ಲ ಖಾಲಿ ಆದ ನಂತರ ಆತ ಯುದ್ಧಕ್ಕೆ ನಿಲ್ಲಿಸ್ತಾನೆ. ಇಲ್ಲೂ ಕೂಡ ಹಾಗೆ, ಎದುರಾಳಿಗಳು ಎಷ್ಟೇ ಶತ್ರುಗಳಾಗಿದ್ರು, ಅವರು ಅಧರ್ಮದ ಮಾರ್ಗದಲ್ಲಿದ್ದರೂ ಕೂಡ ಅವ್ರ ಹತ್ರ ಕೆಲವೊಂದು ಅಸ್ತ್ರಗಳು ಎಲ್ಲ ಇರ್ತದೆ. ಅದು ಖಾಲಿ ಆಗೋ ತನಕ ನಾವು ತಾಳ್ಮೆಯಿಂದ ಕಾಯಬೇಕು, ಕಾದಿ ನಂತರ ಹೊಡಿಬೇಕು ಅವರನ್ನು ಅನ್ನೋದೇ ನಮ್ಮದು ಅಲ್ಲಿ ಭಗವದ್ಗೀತೆಯಲ್ಲಿ ಮಹಾಭಾರತದಲ್ಲಿ ಹೇಳಿರೋದು.